ಮತ್ತು ಸಲ್ಮಾನ್ ಖಾನ್ ಅವರು ಸುದ್ದಿಯಲ್ಲಿದ್ದಾರೆ. ಇದು ಅವರ ಮಾತೃಭೂಮಿ ಸಿನಿಮಾ ಕುರಿತಾಗಲ್ಲ, ಒಂದು ಕಾಲ ಹಿರಣ್ ಅಂತ ಒಂದು ಪಿಕ್ಚರ್ ಬರ್ತಾಯಿದೆ. ಅದಕ್ಕೆ ಅವರು ನೋಟಿಸ್ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ ಅಂದರೆ, ನೀವು ಆ ಪಿಕ್ಚರ್ದು ಪೋಸ್ಟರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 1998ರಲ್ಲಿ ಒಂದು ಪ್ರಕರಣ ಆಗುತ್ತೆ. ಒಂದು ಶೂಟಿಂಗ್ಗೆ ಅಂತ ಹೋದಂಥ ಸಲ್ಮಾನ್ ಖಾನ್ ಮತ್ತು ಸಂಗಡಿಗರು ಸೇರಿ ಕಪ್ಪು ಜಿಂಕೆಗೆ ಶೂಟ್ ಮಾಡಿರ್ತಾರೆ ಅನ್ನೋ ಒಂದು ಪ್ರಕರಣ ಇವತ್ತು ಕೂಡ ಜೀವಂತವಾಗಿದೆ. ಅದಾದಮೇಲೆ ಬಿಷ್ಣೋಯ್ ಗ್ಯಾಂಗ್ ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತು. ಅವರು ಸಲ್ಮಾನ್ ಖಾನ್ ವಿರುದ್ಧ ನಿಲ್ತಾರೆ, ಅವ್ರ ಹಿಂದೆ ಬಿದ್ದಿದ್ದಾರೆ ಇವತ್ತು ಕೂಡ. ಸೊ ಸೇಫ್ಟಿ ಸಲ್ಮಾನ್ ಖಾನ್ಗೆ ಜಾಸ್ತಿ ಈಗ ಕೊಡ್ತಾ ಇದ್ದಾರೆ. ಸೊ ಕಾಲಾ ಹಿರಣ್ ಸಿನಿಮಾ ಪೋಸ್ಟ್ರಲ್ಲಿ ಸೇಮ್ ನಿಮಗೆ ಸಲ್ಮಾನ್ ಖಾನ್ ರೀತಿಯೇ ಕಾಣಿಸ್ತಾರೆ. ಕೈಗೆ ಬ್ರೇಸ್ಲೆಟು ಅವ್ರ ಥರದ್ದೇ ಹಾಕ್ಸಿದ್ದಾರೆ. ಸೊ ಈ ಟೈಟ್ಲು ಮತ್ತು ಸಲ್ಮಾನ್ ಖಾನ್ಗೆ ತುಂಬ ಅವಿನಾಭಾವ ಸಂಬಂಧ ಇದೆ ಒಂದು ಪ್ರಕರಣದ ಕುರಿತು. ಸೊ ಈಗ ಸಲ್ಮಾನ್ ಖಾನ್ ನೋಟಿಸ್ ಕಳಿಸ್ತಾರೆ ಆ ಸಿನಿಮಾದ ಪ್ರೊಡ್ಯೂಸರ್ಗೆ. ಆದರೆ ಆ ಸಿನಿಮಾ ಪ್ರೊಡ್ಯೂಸರು ಲಿಟ್ರಲಿ ವಿಡಿಯೋ ಮುಂದೆ ಬಂದು ಆ ನೋಟಿಸ್ನ ಹರಿದಾಕ್ತಾರೆ. ಸೊ ಕಂಪ್ಲೀಟ್ ನನಗೆ ಆಶ್ಚರ್ಯ ಆಗೋಯಿತು. ಯಾಕಂದರೆ ಸಲ್ಮಾನ್ ಖಾನನ್ನು ವಿರುದ್ಧವಾಗಿ ನಿಂತು ಬಾಲಿವುಡ್ಡಲ್ಲಿ ಬದುಕೋದು ಎಷ್ಟು ಕಷ್ಟ ಅಂತ ನಮಗೆ ಸಾಕಷ್ಟು ನಿದರ್ಶನಗಳು, ಎಕ್ಸಾಂಪಲ್ಗಳು ಸಿಗುತ್ತೆ. ಸೊ ಅಂಥದ್ರಲ್ಲಿ ಈಗ ತುಂಬ ಬದಲಾದ ವಾತಾವರಣದಲ್ಲಿ ಆ ಪ್ರೊಡ್ಯೂಸರು ಈಗ ನೋಟಿಸ್ನ ಹರಿದಾಕ್ತಾ ಇದ್ದಾರೆ. ಸೊ ಇದು ತುಂಬ ಸೀರಿಯಸ್ ಇಶ್ಯೂ ಅಂತೂ ಆಗ್ತಾಯಿದೆ. ಅದು ಈಗ ಈ ತಿಂಗಳು 20ಕ್ಕೆ ಅದರದ್ದು ಟ್ರೈಲರ್ ರಿಲೀಸ್ ಇದೆ. ಸೊ ಟ್ರೈಲರ್ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ಇದು ಕಂಪ್ಲೀಟ್ 1998ಅಲ್ಲಿ ನಡೆದಂಥ ಪ್ರಕರಣದ ಕುರಿತಾಗಿಯೇ ಸಿನಿಮಾ ಇದೆಯಾ, ಅದು ಬೇರೆ ಇದೆಯಾ ಅಂತ ಅದನ್ನು ಕಾದು ನೋಡಬೇಕು. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನೀವು ಒಂದ್ಸರಿ ಪೋಸ್ಟ್ ನೋಡಿ, ಸಖತ್ತಾಗಿ ಸೇಮ್ ಟು ಸೇಮ್ ಇದೆ. ನೋಟಿಸ್ ಕೊಡೋದ್ರಲ್ಲಿ ತಪ್ಪೇ ಇಲ್ಲ, ಆ ಥರದ್ದಿದೆ. ನೋಡೋಣ ಏನಾಗುತ್ತೆ ಅಂತ.